ಈ ಎಲ್ಲ ಡೆವಲಪ್ಮೆಂಟ್ಗಳ ನಡುವೆ ದೆಹಲಿಯಿಂದ ಬಿಗ್ ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ. ನಾವು ರಾಣಾ ಏನಿದ್ದಾನೆ ಆತನನ್ನು ಈಗಾಗಲೇ ಬಂಧಿಸಿ ದೆಹಲಿಯ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಲಾಗ್ತಾ ಇದೆ. ಮುಂಬೈ ದಾಳಿ ಮಾಸ್ಟರ್ ಮೈಂಡ್ ಭಾರತಕ್ಕೆ ಈಗಾಗಲೇ ಕರೆತರಲಾಗ್ತಾ ಇದೆ. ಅಮೆರಿಕಾದಿಂದ ತಹವೂರ್ ರಾಣಾನನ್ನ ಕರೆತಂದಿರುವಂಥ NIA ಅಧಿಕಾರಿಗಳು ಡೆಲ್ಲಿ ಲ್ಯಾಂಡ್ ಆಗಿದ್ದಾರೆ. ದೆಹಲಿಯ ಪಾಲಂ ಏರ್ಪೋರ್ಟ್ಗೆ ವಿಶೇಷ ವಿಮಾನದ ಮೂಲಕ ಆತನನ್ನ ಕರೆತರಲಾಗಿದೆ. ಅಲ್ಲಿಂದ ನೇರವಾಗಿ ಕೋರ್ಟ್ಗೆ ಅಧಿಕಾರಿಗಳು ರಾಣಾನನ್ನ ಹಾಜರುಪಡಿಸ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ NIA ಅಧಿಕಾರಿಗಳು ರಾಣಾನನ್ನ ಹಾಜರುಪಡಿಸ್ತಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಈಗಾಗಲೇ ಕೋರ್ಟ್ಗೆ ಆಗಮಿಸಿರುವಂಥ NIA ಹಿರಿಯ ಅಧಿಕಾರಿಗಳು ಕೋರ್ಟ್ನ ಎಲ್ಲ ಫಾರ್ಮಾಲಿಟೀಸ್ ಏನಿರುತ್ತೆ ಅದಕ್ಕೆ ಈಗಾಗಲೇ ತಯಾರಿ ಮಾಡ್ಕೊಂಡಿದ್ದಾರೆ. ಮುಂಬೈ ದಾಳಿಯ ಮಾಸ್ಟರ್ ಮೈಂಡ್ ಆಗಿದ್ದ ಕಳೆದ 15 ವರ್ಷಗಳಿಂದಲೂ ಕೂಡ ಅಮೆರಿಕಾದಲ್ಲಿ ತಲೆಮರೆಸಿಕೊಂಡಿದ್ದ, ಅಲ್ಲಿನ ಕಾನೂನನ್ನು ದುರುಪಯೋಗ ಪಡಿಸಿಕೊಂಡು ಭಾರತಕ್ಕೆ ಪದೇ ಪದೇ ಚಳ್ಳೆಹಣ್ಣು ತಿನ್ನಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದ. ಈಗ ಕೊನೆಗೂ ಕೂಡ ಭಾರತದ ಡಿಪ್ಲೊಮೆಸಿ ಇದರಲ್ಲಿ ಗೆಲುವನ್ನು ಕಂಡಿದೆ ಅಂದರೆ ತಪ್ಪಾಗಲ್ಲ. ಯಾಕೆಂದರೆ ಸಾಕಷ್ಟು ವರ್ಷಗಳಿಂದ ಇದನ್ನು ಭಾರತಕ್ಕೆ ಹಸ್ತಾಂತರ ಮಾಡಬೇಕು ಅನ್ನುವಂಥ ಒಂದು ಮನವಿಯನ್ನು ಅಮೆರಿಕ ಸರ್ಕಾರಕ್ಕೆ ಮಾಡಿತ್ತು. ಈಗ ಕೊನೆಗೂ ಕೂಡ ಭಾರತದ ಮನವಿಗೆ ಪುರಸ್ಕಾರ ಸಿಕ್ಕಿದೆ. ಕೊನೆಗೂ 12 ವಿಶೇಷ ಅಧಿಕಾರಿಗಳ ತಂಡ ಅಮೆರಿಕಕ್ಕೆ ತೆರಳಿ ಈಗ ರಾಣಾನನ್ನು ಅರೆಸ್ಟ್ ಮಾಡಿ ಅಲ್ಲಿಂದ ನೇರವಾಗಿ ಭಾರತಕ್ಕೆ ಎಳೆತಂದಿದೆ. ಇಲ್ಲಿನಿಂದ ಮುಂದೆ ಈಗ NIA ಕೋರ್ಟ್ನಲ್ಲಿ ಭಾರತದ ಕಾನೂನಿನ ಪ್ರಕಾರ ಮುಂದಿನ ಕ್ರಮ ಕೈಗೊಳ್ಳಲಾಗತ್ತೆ. ಏನೆಲ್ಲ ಆಗುತ್ತೆ, ಕಲಾಪ ಏನಾಗುತ್ತೆ ಅದೆಲ್ಲ ಕೂಡ ನೋಡಬೇಕಾಗುತ್ತೆ. ಬಹುಶಃ NIA ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹಿರಿಯ ಅಧಿಕಾರಿಗಳು ಕೋರ್ಟ್ನಲ್ಲಿ ಬಿಡ್ಬಿಟ್ಟಿದ್ದಾರೆ. ಮುಂದಾಗುವಂಥ ಎಲ್ಲ ಕಾನೂನು ಕ್ರಮಕ್ಕೆ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗ್ತಾ ಇದೆ. ಇದರ ಜೊತೆಗೆ ಈತನ ಚಲನವಲನಗಳ ಬಗ್ಗೆ ಈಗಾಗಲೇ ನಿಗಾ ಇಡಲಾಗಿತ್ತು. ಜೊತೆಗೆ ಆತನ ವಿರುದ್ಧ ಎಲ್ಲ ಆರೋಪಗಳೇನಿದೆ ಅದನ್ನು ಕೋರ್ಟ್ ಮುಂದೆ ಇಟ್ಟು ಆನಂತರ ಆತನನ್ನು ವಶಕ್ಕೆ ಪಡೆಯುವಂಥ ಸಾಧ್ಯತೆ ಇದೆ. NIA ತನ್ನ ವಿಚಾರಣೆಗೋಸ್ಕರ ಕೋರ್ಟ್ನ ಅನುಮತಿಯೊಂದಿಗೆ ಆತನನ್ನು ವಶಕ್ಕೆ ಪಡೆಯುತ್ತೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ.